ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ. ಮಂಜೇಶ್ ಸಮಾಚಾರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ಮಂಜೇಶ್ ಸಮಾಚಾರ ಯೂಟ್ಯೂಬ್ ಚಾನಲ್. ಇವತ್ತು ತಾವರೆಕೆರೆಯಲ್ಲಿ ಅಯ್ಯಪ್ಪ ಸ್ವಾಮಿದು ಅಂಬಾರಿ ಉತ್ಸವ ಇತ್ತು, ಅದಕ್ಕೆ ತಾವರೆಕೆರೆಗೆ ಬಂದಿದೆ. ನೋಡಿ, ಈಗ ಆನೆ ಹೋಗ್ತಾ ಇದೆ. ಆನೆ ಎಲ್ಲ ಕರೆಸ್ತಾರೆ. ಅಯ್ಯಪ್ಪ ಸ್ವಾಮಿದು ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ. ದಸರಾನ ಹೇಗೆ ಮಾಡಿದ್ರು ಅದೇ ಥರ ಅಯ್ಯಪ್ಪ ಸ್ವಾಮಿಗೂ ಅಂಬಾರಿ ಮೇಲೆ ಕೂರಿಸಿ ಆನೆಯ ಮೇಲೆ ಅಂಬಾರಿ ಮಾಡಿಸಿ ಮೆರವಣಿಗೆ ಮಾಡಿಸ್ತಾರೆ. ತುಂಬ ಚೆನ್ನಾಗಿ ಮಾಡ್ತಾರೆ. ನೋಡಿ, ಮಾರಮ್ಮನ ದೇವಸ್ಥಾನದ ಹತ್ರನೇ ಎದುರುಗಡೆ ನೋಡಿ ಎಲ್ಲ ರೆಡಿಯಾಗಿದೆ ಅಯ್ಯಪ್ಪ ಸ್ವಾಮಿದು. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ, ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ. ಈ ವಿಡಿಯೋದಲ್ಲಿ ಅಯ್ಯಪ್ಪ ಸ್ವಾಮಿದೆಲ್ಲ ಹೆಂಗಿತ್ತು, ಉತ್ಸವ ಎಲ್ಲ ಹೇಗೆ ನಡೀತು ಅಂತ ತೋರಿಸ್ತೀನಿ. ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ, ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ ಒತ್ತಿ. ಇದೇ ಥರ ಹೊಸ ಹೊಸ ವಿಡಿಯೋಗಳು ಬರ್ತಾ ಇರುತ್ತೆ. ನೋಡಿ, ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಹೋದ ಸರಿನೂ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಹೋದ ಸರಿ ಹೆಲಿಕಾಪ್ಟರ್ ಎಲ್ಲ ಕರೆಸಿ ಹೆಲಿಕಾಪ್ಟ್ರಲ್ಲಿ ಹೂವು ಎಲ್ಲ ಹಾಕಿದ್ರು. ಈ ಸರಿ ಹೆಲಿಕಾಪ್ಟರ್ನ ಕರೆಸಿರ್ಲಿಲ್ಲ. ನೋಡಿ, ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ನೋಡಿ, ತುಂಬ ಚೆನ್ನಾಗಿತ್ತು. ಇದೇ ಅಂಬಾರಿ. ಅಯ್ಯಪ್ಪ ಸ್ವಾಮಿಗೆ ಬೇರೆ ಅಂಬಾರಿ, ಚಾಮುಂಡೇಶ್ವರಿಗೆ ಬೇರೆ ಅಂಬಾರಿ. ಇದು ಅಯ್ಯಪ್ಪ ಸ್ವಾಮಿಗೆ ಇದೊಂದು ಸ್ವಲ್ಪ ಚಿಕ್ಕದಾಗೈತೆ ಅಂಬಾರಿ. ನೋಡಿ, ಮಾರಮ್ಮ ತಾಯಿಗೂ ವಿಶೇಷವಾಗಿ ಅಲಂಕಾರ ಮಾಡಿದರು. ಕಾಂತಾರ ಮೂವಿ ಥರ ಅಲಂಕಾರ ಮಾಡಿದರು. ತುಂಬ ಚೆನ್ನಾಗಿತ್ತು ಅಲಂಕಾರ ಎಲ್ಲ. ನೋಡಿ, ಇದೇ ಅಂಬಾರಿಲಿ ಅಯ್ಯಪ್ಪ ಸ್ವಾಮಿ ಹೋಗೋದು. ಇದು ಬೇರೆ ಅಂಬಾರಿ, ಚಾಮುಂಡೇಶ್ವರಿ ತಗ ಹೋಗೋದು ಬೇರೆ ಅಂಬಾರಿ. ಸ್ವಾಮೀಜಿ ಕರ್ಕೊಂಡ್ಬರಕ್ಕೆ ಹೋಗಿದ್ದಾನೆ. ನೋಡಿ, ಬರ್ತಾ ಇದೆ. ಸ್ವಾಮೀಜಿನೂ ಬರ್ತಾ ಇದ್ದಾರೆ. ಸ್ವಾಮೀಜಿ ಎಲ್ಲ ಬಂದು ಅಲ್ಲೆಲ್ಲ ಪೂಜೆ ಎಲ್ಲ ಮಾಡಾದ್ಮೇಲೆ 3:30-4 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ಇದು ಆನೆ ಸ್ವಲ್ಪ ದೊಡ್ಡದಿತ್ತು. ಹೋದ ಸರಿ ಚಾಮುಂಡೇಶ್ವರಿ ಉತ್ಸವಕ್ಕೆ ಬಂದಿದ್ದು ಸ್ವಲ್ಪ ಚಿಕ್ಕದಾಗಿತ್ತು. ಇದು ಸ್ವಲ್ಪ ದೊಡ್ಡದಾಗಿತ್ತು ಆನೆ, ದೊಡ್ಡ ಆನೆ. ಅದೊಂದು ಸ್ವಲ್ಪ ಇನ್ನೂ ಕುಳ್ಳ ಇತ್ತು. ಇದೊಂದು ದೊಡ್ಡ ಇದೆ ಆನೆ. ನೋಡಿ, ಎಲ್ಲ ದೇವಸ್ಥಾನದ ಹತ್ರನೇ ನಿಲ್ಲಿಸಿದ್ರು. ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಸ್ಟಾರ್ಟ್ ಆಗುತ್ತೆ. ಪ್ರಸಾದ ಎಲ್ಲ ಅಲ್ಲೇ ಮಾಡ್ತಿದ್ರು. ತುಂಬ ಚೆನ್ನಾಗಿತ್ತು ಪ್ರಸಾದನೂ. ತುಂಬ ವೆರೈಟಿಯಾಗಿ ಪ್ರಸಾದ ಮಾಡಿಸಿದ್ರು. ಅನ್ನ ಸಾಂಬಾರು, ಬಾತು ಎಲ್ಲ ಮಾಡಿಸಿದ್ರು. ಹೆಸರುಬೇಳೆ ಎಲ್ಲ ಮಾಡಿಸಿದ್ರು. ಸಖತ್ ಜನ ಸೇರಿದರು. ತುಂಬ ಜನ ಇದ್ದರು. ಚೆನ್ನಾಗಿತ್ತು ಎಲ್ಲ. ತುಂಬ ಚೆನ್ನಾಗಿ ಅರೇಂಜ್ ಮಾಡಿದರು. ಪ್ರಸಾದ ಎಲ್ಲ ತುಂಬ ಚೆನ್ನಾಗಿತ್ತು. ತುಂಬ ವೆರೈಟಿ ಎಲ್ಲ ಮಾಡಿದರು. ಅನ್ನ ಸಾಂಬಾರು, ಬಾತು, ಪಲಾವು, ಒಳ್ಳೆ ಪ್ರಸಾದ ತಿನ್ಕೊಂಡು ವೆಯ್ಟ್ ಮಾಡಿದ್ವಿ. ನೋಡಿ, ಈಗ ಆನೆ ಹೋಗ್ತಾ ಇದೆ. ಎಲ್ಲ ರೆಡಿಯಾಗಿದೆ. ಇನ್ನು ಸ್ವಲ್ಪ ಹೊತ್ತಲ್ಲಿ ಅಂಬಾರಿ ಎಲ್ಲ ಕಟ್ಟಿ ಶುರು ಮಾಡ್ತಾರೆ ಜಂಬೂ ಸವಾರಿ. ಆನೆ ಎಲ್ಲ ರೆಡಿಯಾಗಿದೆ. ಈಗ ಅಂಬಾರಿ ತರ್ತಾ ಇದ್ದಾರೆ. ನೋಡಿ, ಅದೇ ಅಂಬಾರಿ. ಚಾಮುಂಡೇಶ್ವರಿ ಉತ್ಸವಕ್ಕೆ ಬೇರೆ ಅಂಬಾರಿ ಯೂಸ್ ಮಾಡ್ತಾರೆ. ಅಯ್ಯಪ್ಪ ಸ್ವಾಮಿ ಉತ್ಸವಕ್ಕೆ ಚಿಕ್ಕದಿದು ಅಂಬಾರಿ, ಅಷ್ಟು ದೊಡ್ಡದಿರಲ್ಲ, ಚಿಕ್ಕದಾಗಿರುತ್ತೆ. ನೋಡಿ, ಅದನ್ನೆಲ್ಲ ಕಟ್ಟಿ ಉತ್ಸವ ಸ್ಟಾರ್ಟ್ ಮಾಡ್ತಾರೆ. ನೋಡಿ, ಅಂಬಾರಿ ತರ್ತಾ ಇದ್ದಾರೆ. ನೋಡಿ, ಇದೆ ಅಯ್ಯಪ್ಪ ಸ್ವಾಮಿ, ಸುಬ್ರಹ್ಮಣ್ಯ, ಗಣೇಶ. ಇದೆ ಅಂಬಾರಿ. ಇದೊಂದು ಸ್ವಲ್ಪ ಚಿಕ್ಕದು. ಚಾಮುಂಡೇಶ್ವರಿದು ಇನ್ನೂ ಸ್ವಲ್ಪ ದೊಡ್ಡದಾಗಿದೆ. ಮಾರಮ್ಮ ತಾಯಿದು. ಸ್ವಾಮಿಯೇ ಶರಣಮಯ್ಯಪ್ಪ.
ವಿರಾಜಮಾನವಾದಂತಹ ರಾಜ ಟಿವಿಯ ಆನೆ ಗಾಂಭೀರ್ಯದ ಜೊತೆಗೆ ನಾವು ಕೂಡ ಹೆಜ್ಜೆ ಹಾಕೋಣ. ಅದ್ರ ದಾನವ ಕದಳಿಯ ಕಾನನ ಮುರಿಯುತ, ದಾನವ ಕದಳಿಯ ಕಾನನ ಮುರಿಯುತ ಆನೆ ಚಂಡೆವಾದ್ಯದವರು ದಯಮಾಡಿ ಸ್ಥಳ ಅವಕಾಶ ಮಾಡಿಕೊಡಿ. ಅವರ ವಿಶೇಷವಾದ ವಾದ್ಯವನ್ನ ಆ ಮೈದುಂಬಿ ಆ ಕಲೆಯಿಂದ ಪ್ರದರ್ಶನ ಮಾಡುವ ಈ ವಿಶೇಷ ದೃಶ್ಯಗಳನ್ನ ನಾವೆಲ್ಲ ಕಣ್ತುಂಬ್ಕೊಬಹುದು. ಸ್ವಲ್ಪ ಸ್ಥಳ ಅವಕಾಶ ಮಾಡಿಕೊಡಿ ದಯಮಾಡಿ. ಆನೆ ದೇವಸ್ಥಾನ ಮುಂಭಾಗಕ್ಕೆ ಬರಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಸ್ವಲ್ಪ ಚಂಡೆ ಒಂಚೂರಿದೆ ಬನ್ನಿ, ಸ್ವಲ್ಪ ಇದೆ ಬನ್ನಿ, ಸ್ವಲ್ಪ. ಲಕ್ಷ್ಮಿ ಆನೆ ಹರಿಹರಿಸುತ್ತ ಅಯ್ಯಪ್ಪ ಸ್ವಾಮಿ ಅವರನ್ನ ಹೊತ್ತು ಮಾರಮತಾಯಿ ದೇವಸ್ಥಾನ ಹತ್ರ ಬರ್ತಾ ಇದೆ ಗರ್ಭಗುಡಿಯಲ್ಲಿ ದರ್ಶನ ಮಾಡಲಿಕ್ಕೆ ಅಮ್ಮನವ್ರನ್ನ. ಸ್ವಲ್ಪ ಸ್ಥಳ ಅವಕಾಶ ಮಾಡಿಕೊಡಿ. ನೋಡಿ ಅಂಬಾರಿ ಈಗ ಹೊರಡ್ತಾ ಇದೆ. ದೇವಸ್ಥಾನ ಬಿಟ್ಟು ಹೊರಟು ಬಸ್ ಸ್ಟ್ಯಾಂಡ್ ಹತ್ರ ಹೋಗಿ ಬಸ್ ಸ್ಟ್ಯಾಂಡಿಂದ ಊರುಗಳೆಲ್ಲ ಬರುತ್ತೆ. ಮಳೆ ಬರುವಂಗೆ ಆಗಿದೆ. ಮಳೆ ಬರದೇ ಇದ್ರೆ ಸಾಕು. ಮಳೆ ಸುಮ್ಮನೆ ಸೋನೆ ಹನಿತಾ ಇದೆ, ಜೋರಾಗಿ ಬರ್ತಾ ಇಲ್ಲ ಅಷ್ಟೇ. ಆನೆ ತೆರಳಿಕ್ಕೆ ಸ್ಥಳಾವಕಾಶ ಮಾಡಿಕೊಡ್ಬೇಕು. ಸ್ವಲ್ಪ ಸ್ಥಳಾವಕಾಶ ಮಾಡಿಕೊಡಿ. ಅಲ್ಲಿ ಮುಂದೆ ಸ್ವಲ್ಪ ಆರಕ್ಷಕ ಸ್ವಾಮಿ ಶರಣಮಯ್ಯಪ್ಪ, ಸ್ವಾಮಿ ಶರಣಮಯ್ಯಪ್ಪ. ಆನೆ ತೆರಳುತ್ತೆ. ವಿಶೇಷವಾದ ಅಂಬಾರಿಯ ಜೊತೆಗೆ ಈ ವಿಶೇಷವಾದ ಲಕ್ಷ್ಮಿ ಹೆಸರಿನ ಆನೆ ತೆರಳುತ್ತಾ ಇದೆ. ಆನೆಯ ಹಿಂಬದಿಯಲ್ಲಿ ಈ ವಿಶೇಷವಾದ ಮೆರವಣಿಗೆ ಜೊತೆ ನಾವೆಲ್ಲರೂ ಕೂಡ ಸಾಗೋಣ. ಆನೆಯ ಹೊರಟ ನಂತರ ನಾವೆಲ್ಲರೂ ಕೂಡ ಅಂಬಾರಿ ಹಿಂದುಗಡೆ ಸಾಗೋಣ. ದಯಮಾಡಿ ಎಲ್ಲ ಭಕ್ತರಲ್ಲಿ ಮನವಿ, ಆನೆತ್ತು ನಾವೆಲ್ಲರೂ ಕೂಡ ಸಾಗೋಣ. ವಿಶ್ವದ ಮನವಿಯನ್ನು ನಾವೆಲ್ಲರೂ ಕೂಡ ಪುರಸ್ಕರಿಸಬೇಕು ಅಂತ ಹೇಳಿ ಮತ್ತೊಮ್ಮೆ ತಮ್ಮಲ್ಲಿ ಚಂಡೆ ಡೋಲು ಎಲ್ಲ ಇತ್ತು. ಆದ್ರೂ ಮಳೆ ಹನಿ ಆಗ್ತಾ ಇರೋದ್ರಿಂದ ಚಂಡೆಯನ್ನು ಬಾರಿಸ್ತಿಲ್ಲ ಜಾಸ್ತಿ. ಡೋಲುನು ಅಷ್ಟೇ, ಡೋಲುನು ಬಾರಿಸ್ತಿಲ್ಲ. ನೋಡಿ ದೀಪ ಎಲ್ಲ ಇಟ್ಕೊಂಡು ನಿಂತಿದ್ದಾರೆ ರೆಡಿಯಾಗಿ. ಅಂಬಾರಿ ಬರುತ್ತೆ. ಚೆನ್ನಾಗಿತ್ತು ಫಂಕ್ಷನ್ ಎಲ್ಲ.
ನೋಡಿ ಫುಲ್ ಮಳೆ, ಎಲ್ಲರೂ ಕವರ್ ಹಾಕೊಂಡವ್ರೆ. ದೀಪದ ಮೇಲೆ ರೆಕ್ಕೆ ಇಟ್ಕೊಂಡು ಬರ್ತಾಯಿದ್ರು. ಫುಲ್ ಮಳೆ ಬರ್ತಾಯಿತ್ತು. ಇದಾದ್ಮೇಲೆ ಇನ್ನೂ ಸ್ವಲ್ಪ ಜೋರಾಯಿತು, ಅದಕ್ಕೆ ಚೆಂಡೆ ಏನು ಬಾರಿಸಿರ್ಲಿಲ್ಲ. ನೋಡಿ ಆನೆ ಈಗ ಬರ್ತಾ ಇದೆ. ಫಂಕ್ಷನ್ ಎಲ್ಲ ಚೆನ್ನಾಗಾಯಿತು, ಆದರೆ ಮಳೆ ಒಂದು ಬರಲಿಲ್ಲ ಅಂದರೆ ಇನ್ನೂ ಚೆನ್ನಾಗಿರ್ತಿತ್ತು. ನೋಡಿ ಬಂತು ಅಂಬಾರಿ, ಮಳೆಯಲ್ಲೇ ಕರ್ಕೊಂಡೋದು ಅಂಬಾರಿನೂ. ಉತ್ಸವ ಎಲ್ಲ ಮುಗೀತು. ಈಗ ನೋಡಿ ಇಳಿಸ್ತಾ ಇದ್ದಾರೆ ಅಯ್ಯಪ್ಪ ಸ್ವಾಮಿನ. ಇಳಿಸಿ ಅಲ್ಲಿ ಮಂಟಪದ ಹತ್ರ ಇಡ್ತಾರೆ. ನೋಡಿ ಎಲ್ಲ ಮುಗೀತು. ಈಗ ಮಳೆ ಒಂದು ಬರಲಿಲ್ಲ ಅಂದರೆ ಇನ್ನೂ ಚೆನ್ನಾಗಾಗ್ತಿತ್ತು. ಎಲ್ಲ ಚೆನ್ನಾಗಾಯಿತು, ಆದರೆ ಮಳೆ ಒಂದು ಬರಲಿಲ್ಲ ಅಂತಂದರೆ ಇನ್ನೂ ಚೆನ್ನಾಗಾಗ್ತಿತ್ತು. ಮಳೆಯಿಂದ ಚೆಂಡೆ ಏನು ಬಾರಿಸ್ಲಿಲ್ಲ, ಕೊನೆಯಲ್ಲಿ ಇಲ್ಲಿ ಬಾರಿಸಿದ್ರು ಅಷ್ಟೇ. ಊರೊಳಗಡೆ ಎಲ್ಲ ಬಾರಿಸ್ಲಿಲ್ಲ ಚೆಂಡೆನ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ. ನೋಡಿ ಆನೆ ಎಲ್ಲ ಬಂದಿದೆ, ಎಲ್ಲ ಇಳಿಸಾಯ್ತು. ಈಗ ಇನ್ನೇನಿದ್ರು ಪೂಜೆ ಮಾಡ್ತಾರೆ. ಇನ್ಮೇಲೆ ಪೂಜೆ ಮಹಾಮಂಗಳಾರತಿ ಎಲ್ಲ ಆಗುತ್ತೆ. ಈ ಸರಿದು ಅಯ್ಯಪ್ಪ ಸ್ವಾಮಿ ಯಾತ್ರೆ ಮುಗೀತು. ನೋಡಿ ಆನೆ ಎಲ್ಲ ನಿಲ್ಲಿಸ್ತಾ ಇದ್ದಾರೆ ಇಲ್ಲೇ. ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಇಲ್ಲೋಗಿ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.